ಹಾಯ್ ಫ್ರೆಂಡ್ಸ್, ಇವತ್ತು ನಾವು ವೈಲ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ತನಕ ಫಾರ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಇವತ್ತು ವೈಲ್ ಲೂಪ್ ಹೆಂಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಬೋತ್ ವೈಲ್ ಲೂಪ್ ಆ್ಯಂಡ್ ಫಾರ್ ಲೂಪ್ ಎರಡೂ ಇಟ್ರೇಷನ್ ಪ್ರೊಸೆಸ್ನ ಫಾಲೋ ಮಾಡುತ್ತೆ. ಅಂದರೆ ಲೈಕ್ ಎನಿ ಟಾಸ್ಕ್ ನೀವು ರಿಪಿಟೇಟಿವ್ ಆಗಿ ಮಾಡಬೇಕು ಅಂತ ಇಟ್ಕೊಳ್ಳಿ, ಪದೇ ಪದೇ ಮಾಡಬೇಕು ಅಂತ ಅನ್ಸಿದ್ರೆ, ಸೊ ನಾವು ಫಾರ್ ಲೂಪ್ ಇಲ್ಲ ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಅವ್ರ ಇಲ್ಲೊಂದು ಸ್ಮಾಲ್ ಡಿಫ್ರೆನ್ಸ್ ಇದೆ. ಫಾರ್ ಲೂಪಲ್ಲಿ ನಮಗೆ ಇದು ಎಷ್ಟು ಕಿತ ರಿಪೀಟ್ ಮಾಡಬೇಕು ಅನ್ನೋದು ಮುಂಚೆನೇ ಗೊತ್ತಿರುತ್ತೆ. ಸಪೋಸ್ ಲೈಕ್ ಈ 10 ಟೈಮ್ಸ್ ಮಾಡಬೇಕು, 20 ಟೈಮ್ಸ್ ಮಾಡಬೇಕು, 5 ಟೈಮ್ಸ್ ಮಾಡಬೇಕು, ಈ ಥರ ಮುಂಚೆನೇ ಗೊತ್ತಿರುತ್ತೆ. ಆದರೆ ವೈಲ್ ಲೂಪಲ್ಲಿ ಗೊತ್ತಿರೋದಿಲ್ಲ. ವೈಲ್ ಲೂಪಲ್ಲಿ ಒಂದು ಕಂಡೀಷನ್ ಟ್ರೂ ಆಗೋ ತನಕ, ಇಲ್ಲಾಂದರೆ ಒಂದು ಕಂಡೀಷನ್ ಫಾಲ್ಸ್ ಆಗೋ ತನಕ ನಾವು ಅದನ್ನ ರಿಪೀಟ್ ಮಾಡ್ತಾನೆ ಇರ್ಬೋದು. ಇದನ್ನ ನಾವು ಫಾರ್ ಲೂಪ್ ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಸೊ ವೈಲ್ ಲೂಪಲ್ಲಿ ಇದ್ರದ್ದೊಂದು ಅಡ್ವಾಂಟೇಜು. ಮತ್ತು ವೈಲ್ ಲೂಪು ಫಾರ್ ಲೂಪ್ಗಿಂತ ಹೇಗೆ ಡಿಫ್ರೆಂಟ್ ಅಂತ ಇಂಟರ್ವ್ಯೂ ಕ್ವಶನ್ಸಲ್ಲಿ ಕೇಳ್ತಾರೆ. ಅವಾಗ ವೈಲ್ ಲೂಪಲ್ಲಿ ನಾವು ಒಂದು ಎಕ್ಸಾಕ್ಟ್ ಇಷ್ಟು ಕಿತಾನೆ ರಿಪೀಟ್ ಮಾಡಬೇಕು, ಈ ಥರ ಎಲ್ಲ ನಾವು ಕಂಡೀಷನ್ಸು ಕೊಡ್ಬೋದು. ಲೈಕ್ ಫಾರ್ ಲೂಪಲ್ಲಿ ಯಾವ ಥರ ಏನೆಲ್ಲ ಮಾಡ್ಬೋದು, ಅದು ವೈಲ್ ಲೂಪಲ್ಲಿ ಮಾಡ್ಬೋದು. ಅದ್ರ ಜೊತೆಗೆ ವೈಲ್ ಲೂಪಲ್ಲಿ ನಾವು ನಮಗೆ ಗೊತ್ತಿರಲ್ಲ ಇಷ್ಟು ಕಿತ್ತಾನೆ ಪ್ರಿಂಟ್ ಆಗುತ್ತೆ, ಇಷ್ಟು ಕಿತ್ತಾನೆ ಆಗಬೇಕು ಅಂತ ಗೊತ್ತಿರಲ್ಲ ಕೆಲವೊಂದು. ಅವಾಗ ನಾವು ವೈಲ್ ಲೂಪ್ ಯೂಸ್ ಮಾಡ್ಬೋದು. ಸಪೋಸ್ ಒಂದು ಕಂಡೀಷನ್ ಇರುತ್ತೆ. ಯೂಸರು ನಮಗೆ ಒಂದು ಇನ್ಪುಟ್ ಕೊಡೋ ತನಕ ನಾವು ಅವನಿಗೆ ಪ್ರಿಂಟ್ ಮಾಡ್ತಾನೆ ಇರಬೇಕು. ನನಗೆ ರಿಯಲ್ ಟೈಮ್ ಎಕ್ಸಾಂಪಲ್ ನೀವು ಹೆಂಗೆ ನೋಡ್ಬೋದು ಅಂದರೆ, ನೀವು ರಿಯಲ್ ಟೈಮ್ ಎಕ್ಸಾಂಪಲ್ಸ್ ನಾನು ತೋರಿಸ್ತೀನಿ ಆಮೇಲೆ. ಈಗ ಸದ್ಯಕ್ಕೆ ನಾವು ಪ್ರೋಗ್ರಾಮಿಂಗ್ ಹೋಗೋಣ. ಅದ್ರದ್ದು ಸಿಂಟ್ಯಾಕ್ಸ್ ನೋಡಿದ್ರೆ ನೀವು ವೈಲ್ ಲೂಪ್ದು ಸಿಂಟ್ಯಾಕ್ಸ್ ನೋಡಿದ್ರೆ ಇಲ್ಲಿದೆ ನೋಡಿ. ವೈಲ್ ಲೂಪು ಇಲ್ಲಿ ನಾವು ಟೆಸ್ಟ್ ಏನು ಟೆಸ್ಟ್ ಮಾಡಬೇಕು ಅಂತ ಎಕ್ಸ್ಪ್ರೆಷನ್ ಇಲ್ಲಿ ಬರಿತೀವಿ. ಅಂದರೆ ಇದು ಟ್ರೂ ಫಾಲ್ಸ್ ಅದನ್ನೇ ರಿಟರ್ನ್ ಮಾಡಬೇಕು. ಬೇರೆ ಏನಾರ ಮಾಡಿದ್ರೆ ಅದು ನಮ್ಗೆ ಸಿಂಟ್ಯಾಕ್ಸ್ ಎಲ್ಲ ಕೊಡುತ್ತೆ. ಒಂದಿದು ವೈಲ್ ಲೂಪು. ಇದ್ರದ್ದು ಇನ್ನೊಂದು ಫಾರ್ಮ್ಯಾಟ್ ಬಂದ್ಬಿಟ್ಟು ಡೂ ವೈಲ್ ಅಂತೀವಿ. ಅಂದರೆ ಇದು ಒಂದ್ಕಿತ ಏನು ಇಲ್ಲಿ ಬಾಡಿ ಲೂಪಲ್ಲಿ ಇದೆಯೋ ಅದನ್ನ ಎಕ್ಸಿಕ್ಯೂಟ್ ಔಟ್, ಆಮೇಲೆ ನೆಕ್ಸ್ಟ್ ಟೈಮಿಂದ ಅದು ಈ ಎಕ್ಸ್ಪ್ರೆಷನ್ನ ಇದು ಮಾಡುತ್ತೆ, ವ್ಯಾಲಿಡೇಟ್ ಮಾಡುತ್ತೆ. ಓಕೆನಾ? ನಾವು ಒಂದ್ಕಿತ ಪ್ರಾಕ್ಟಿಕಲ್ಸ್ಗೆ ಹೋಗೋಣ. ವೈಲ್ ಲೂಪ್ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ವೈಲ್ ಲೂಪ್ ಸಿಂಟ್ಯಾಕ್ಸ್ ನೀವು ನೋಡಿದ್ರಿ ಇಲ್ಲಿ. ನಾನಿಲ್ಲಿ ಬರೆಯೋಕ್ಕೆ ನೋಡ್ತೀನಿ ಆಗುತ್ತಾ ಅಂತ. ಓಕೆ, ವೈಲ್ ಲೂಪು ಈ ಥರ ಇರುತ್ತೆ ಸಿಂಟ್ಯಾಕ್ಸ್. ಓಕೆನಾ? ಇಲ್ಲಿ ಬಂದುಬಿಟ್ಟು ನೀವು ಏನಾದರೂ ಬರಿಬೋದು. 2 is less than 3. ಈ ಎಕ್ಸ್ಪ್ರೆಷನ್ ಎವ್ಯಾಲ್ಯೂಟ್ ಆದರೆ ಏನು ಬರುತ್ತೆ? ಟ್ರೂ ಬರುತ್ತೆ. ಟ್ರೂ ಬಂತು ಅಂದರೆ ಮಾತ್ರ ಸಿಸ್ಟಮ್ ಔಟ್ ಪ್ರಿಂಟ್ ln ಇಲ್ಲಿ ನಾವು ಇನ್ಸೈಡ್ ವೈಲ್ ಲೂಪ್ ಬರೆದ್ರೆ ಇದು ಪ್ರಿಂಟ್ ಆಗುತ್ತೆ. ಇದೊಂದು. ಓಕೆನಾ? ಇದು ಎಲ್ಲಾನು ಸೆಮಿಕೋಲನಿಂದನೇ ಎಂಡ್ ಆಗಬೇಕು. ಓಕೆನಾ? ಜಾವಾಲಿ. ಇನ್ನೊಂದು ಬಂದ್ಬಿಟ್ಟು ಡೂ ವೈಲ್. ಅದು ಯಾವ ಥರ ಇರುತ್ತಪ್ಪ ಅಂದರೆ, ಅದ್ರ ಸಿಂಟ್ಯಾಕ್ಸ್ ಬಂದ್ಬಿಟ್ಟು ಡೂ ಬ್ರಾಕೆಟ್ ಓಪನ್ ವೈಲ್ ಕಂಡೀಷನ್ನ ಲಾಸ್ಟ್ ಬರುತ್ತೆ. ವೈಲ್ 2 is less than 3 ಅಂದರೆ ಇದು ಊಟಕೊಂಡು 3 is less than 3. ಇವಾಗ ಈ ಕಂಡೀಷನ್ ಫಾಲ್ಸ್ ಇದೆ. ನಮ್ಮ ಪ್ರಕಾರ ಏನಾಗಬೇಕು, ಅದು ಪ್ರಿಂಟೇ ಮಾಡಬಾರ್ದು. ಆದರೆ ಇದು ಪ್ರಿಂಟ್ ಮಾಡುತ್ತೆ. ಯಾಕಂದರೆ ಕಂಡೀಷನ್ ಫಾಲ್ಸ್ ಇರಲಿ ಇದಿರಲಿ, ಕರೆಕ್ಟ್ ಇರಲಿ, ಒನ್ ಟೈಮ್ ಅಂತೂ ಇದು ಪ್ರಿಂಟ್ ಮಾಡೇ ಮಾಡುತ್ತೆ. ಅದಕ್ಕೋಸ್ಕರನೇ ಇದನ್ನು ನಾವು ಡೂ ವೈಲ್ ಲೂಪ್ ಅಂತೀವಿ. ಇನ್ಸೈಡ್ ಡೂ ವೈಲ್ ಲೂಪ್. ಇವಾಗ ನಾನು ಇದನ್ನು ಆನ್ಲೈನ್ ಕಂಪೈಲಲ್ಲಿ ರನ್ ಮಾಡಿ ತೋರಿಸ್ತೀನಿ ನೋಡಿ. ಇದನ್ನು ನಾನು ಯೂಸ್ ಮಾಡ್ತೀನಿ ಇಂಟರ್ವ್ಯೂಸ್ಗೂ, ಮತ್ತು ಏನಾದರೂ ಪ್ರಾಕ್ಟೀಸ್ ಮಾಡಬೇಕಂದ್ರೂ ತುಂಬ ಚೆನ್ನಾಗಿದೆ. ಇದು ಆನ್ಲೈನ್ ID ನೀವು ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ನಾನು ತೋರಿಸ್ತೀನಿ. ವೈಲ್ ಲೂಪ್, ನಾರ್ಮಲ್ ವೈಲ್ ಲೂಪ್ ಬರೆಯೋ ಬದಲು ಇಲ್ಲಿ ಆಲ್ರೆಡಿ ಬರ್ದಿದ್ದೀನಲ್ಲ, ಇದನ್ನು ಕಾಪಿ ಪೇಸ್ಟ್ ಮಾಡಿ ವರ್ಕ್ ಹಾಕಬೇಕು. ಇಲ್ಲಿ ನೋಡಿ ವೈಲ್ ಲೂಪ್ ಕಾಪಿ ಪೇಸ್ಟ್ ಮಾಡ್ತಾಯಿದ್ದೀನಿ.
ಇವಾಗ ರನ್ ಮಾಡ್ತಾ ಇದ್ದೀನಿ ನೋಡಿ. ಇದು ಇನ್ಫೈನೈಟ್ ಲೂಪ್ ಹೊರಟೋಯ್ತು. ನಾನು ಬೇಕಂತಾನೆ ಇದನ್ನು ಮಾಡಿದೆ, ಯಾಕೆಂದರೆ ನೋಡಿ 2 is less than 3 ಅದು ಯಾವಾಗಲೂ ಕರೆಕ್ಟೇ, ಓಕೆನಾ. ಏನು ಮಾಡುತ್ತೆ ಅಂದರೆ 2 is less than 3 ಟ್ರೂನಾ ಒಳಗೆ ಬರುತ್ತೆ, ಇದನ್ನು ಪ್ರಿಂಟ್ ಮಾಡುತ್ತೆ, ಮತ್ತೆ ಇದನ್ನ ಚೆಕ್ ಮಾಡುತ್ತೆ, 2 is less than 3 ಒಳಗೆ ಬರುತ್ತೆ, ಪ್ರಿಂಟ್ ಮಾಡುತ್ತೆ, ಮತ್ತೆ ಇದನ್ನ ಚೆಕ್ ಮಾಡುತ್ತೆ. ಸೊ ಇದು ಇನ್ಫೈನೈಟ್ ಆಗಿ ಹೋಗ್ತಾ ಇರುತ್ತೆ. ಸೊ ಇದನ್ನ ಬ್ರೇಕ್ ಮಾಡಬೇಕು ಅಂದರೆ ನಾವೇನು ಮಾಡಬೇಕು, ಇಲ್ಲಿ ಫಸ್ಟ್ ಒಂದು ವೇರಿಯೇಬಲ್ ತೊಗೊಬೇಕು, ಅಂದರೆ ಆ ಕಂಡೀಷನ್ ಫೇಲ್ ಆಗಬೇಕು, ಓಕೆನಾ. ಸಪೋಸ್ ಎ ಇಸ್ ಈಕ್ವಲ್ ಟು 2. ಇಲ್ಲಿ ಏನು ಮಾಡಬೇಕು ಅಂದರೆ ಇದನ್ನ ಸೇಮ್ ಫಾರ್ ಲೂಪಲ್ಲಿ ಏನು ಮಾಡ್ತಿದ್ವಿ, ಇದು ಇನಿಷಿಯಲೈಸೇಷನು, ಇದು ಕಂಡೀಷನ್ನು, ಇದು ಬಂದ್ಬಿಟ್ಟು ಇಂಕ್ರಿಮೆಂಟೇಷನ್ ಏನು ಮಾಡಬೇಕು ಅಂತ. ಈಗ ನೋಡಿ ಇಲ್ಲಿ ಕಂಡೀಷನ್ ಚೇಂಜ್ ಮಾಡ್ತೀನಿ, ಎ ಈಸ್ ಲೆಸ್ ದ್ಯಾನ್ ಎ ಈಸ್ ಗ್ರೇಟರ್ ದ್ಯಾನ್ 0 ಅಂದರೆ 0ಗೂ ಮೇಲಿದ್ದಾಗ ಮಾತ್ರ ಇದು ಪ್ರಿಂಟ್ ಆಗಬೇಕು. ಅಂದರೆ ಎರಡಕ್ಕಿಂತ ಪ್ರಿಂಟ್ ಆಗುತ್ತೆ. 0 ಮತ್ತು 0ಕ್ಕೂ ಕೆಳಗಿದ್ರೆ ಪ್ರಿಂಟ್ ಆಗಲ್ಲ, ಮೀನ್ಸ್ ನಿಮಗೆ 2 ಟೈಮ್ಸ್ ಪ್ರಿಂಟ್ ಆಗುತ್ತೆ. ಮಾಡ್ತಾರೆ ಇದು ನೋಡಿ, ಇದು ಇನ್ಫೈನೈಟ್ ಲೂಪ್ ಹೋಗ್ಬಿಟ್ಟಿದೆ, ಪ್ರಿಂಟ್ ಆಗ್ತಾನೇ ಇರುತ್ತೆ, ಓಕೆನಾ. ಈ ಥರ ಮಾಡಬಾರ್ದು. ಈ ಥರ ಮಾಡಿದಾಗ ಇದು ಪ್ರೋಗ್ರಾಮು ಮುಂದಕ್ಕೆ ಏನು ವರ್ಕ್ ಆಗೋದಿಲ್ಲ. ಈ ವೈಲ್ ಲೂಪ್ ಆದಮೇಲೆ ಏನಾದರೂ ಬರೋದ್ರೆ ನಾನು ಅದೇನು ವರ್ಕ್ ಆಗೋದಿಲ್ಲ, ಯಾಕಂದರೆ ಇದು ಲೂಪಲ್ಲಿ ಸಿಗಾಕೊಂಡ್ಬಿಟ್ಟಿರುತ್ತೆ, ಓಕೆನಾ. ಸಿಸ್ಟಮ್ ಡಾಟ್ ಔಟ್ ಲಾಸ್ಟಲ್ಲಿ ನಿಮಗೆ ಸ್ಟ್ಯಾಕ್ ಓವರ್ಫ್ಲೋ ಎಕ್ಸೆಪ್ಷನ್ ಅಂತ ತೋರಿಸುತ್ತೆ. ಅಂದರೆ ಇದು ವರ್ಕ್ ಆಗೋದು ಸ್ಟ್ಯಾಕ್ ಬೇಸಿಸ್ ಮೇಲೆ. ಸೊ ಅದಕ್ಕೊಂದು ಸ್ಪೆಸಿಫಿಕ್ ಇದಿರುತ್ತೆ, ಏನೋ ಸ್ಪೇಸ್ ಇರುತ್ತೆ, ಅದಕ್ಕಿಂತ ಮೇಲೆ ಅದು ಲೂಪ್ನ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಸೊ ಅದು ನಾನು ಇನ್ನೊಂದು ದಿವಸ ಹೇಳ್ತೀನಿ, ಸ್ಟ್ಯಾಕ್ ಓವರ್ಫ್ಲೋ ಅಂದರೆ ಏನು ಅಂತ. ಈಗ ಸದ್ಯಕ್ಕೆ ನೋಡಿ ನಾನು ರನ್ ಮಾಡ್ತೀನಿ, 2 ರನ್ ಆಗುತ್ತೆ ನೋಡಿ. ಇನ್ಸೈಡ್ ಲೂಪ್ ಎಂಡ್ ಆಗಿದೆ. ನಾನೇನಾದರೂ ಇದನ್ನು ಚೇಂಜ್ ಇದು ಇನ್ಫೈನೈಟ್ ಲೂಪ್ ಥರನೇ ಆಗೋಯ್ತು ಅಂದರೆ ಆವಾಗ ಇದು ಲೂಪ್ ಎಂಡೆಡ್ ಬರೋದೇ ಇಲ್ಲ, ಬರೀ ಇದು ಇನ್ಸೈಡ್ ವೈಲ್ ಲೂಪ್ ಅನ್ನೋದು ಹೋಗ್ತಾನೆ ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡೂ ವೈಲ್ ಲೂಪಲ್ಲಿ ನೋಡಿ, ಅದ್ರ ಮೇಲೆ ನಾನು ಪೇಜ್ ತಗೊಳ್ಳೋಣ, ಕಾಪಿ ಪೇಸ್ಟ್, ಸ್ವಲ್ಪ ಫಾರ್ಮ್ಯಾಟ್ ಮಾಡೋಣ. ಯಾವಾಗಲೂ ಫಾರ್ಮ್ಯಾಟ್ ಮಾಡಿದ್ರೆ ಓದೋಕ್ಕಾಗಲಿ ಮತ್ತೆ ನೀವು ಬಂದು ಆ ಕೋಡ್ನ ನೋಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಅದು ತುಂಬ ಹೆಂಗಂದ್ರೆ ಹಂಗೆ ಬರ್ತಿದ್ರೆ ಕೋಡ್ ರೀಡಬಿಲಿಟಿ ಇರೋದಿಲ್ಲ. ನೀವು ಒಂದು ಕಂಪ್ನಿಗೆ ಹೋಗಿ ಜಾಯ್ನ್ ಆದಮೇಲೆ ಅಲ್ಲಿ ನೀವು ಈ ಥರನೇ ಕೋಡು ರೀಡಬಿಲಿಟಿಯಾಗಿ ಬಂದಾಗ ನಿಮಗಾಗಲಿ, ಇಲ್ಲಾಂದರೆ ನೀವು ಇನ್ನೊಬ್ರು ಕೋಡ್ ಓದ್ಬೇಕಾದ್ರೆ ತುಂಬ ಈಸಿಯಾಗಿ ಇದು ಮಾಡ್ಬೋದು. ನಾವು ಮತ್ತೆ ಅದೇ ತೊಗೊಂಡೆ ಅನಿಸುತ್ತೆ, ಇಲ್ಲ ಕಾಪಿ ಪೇಸ್ಟ್ ನೋಡೋಣ, ಬರಲಿಲ್ಲ ಅಂದರೆ ಮತ್ತೆ ಆವತ್ತು ನೋಡಿ. ಈ ಥರ ಕೋಡ್ ಬಂದಾಗ ಓದೋಕ್ಕೆ ತುಂಬ ಡಿಫಿಕಲ್ಟ್ ಆಗುತ್ತೆ. ಕಾಪಿ ಪೇಸ್ಟ್ ಮಾಡೋದ್ರಿಂದ ಫಾರ್ಮ್ಯಾಟ್ ಬರ್ತಾ ಇಲ್ಲ, ಆದರೆ ನೀವು ಫಾರ್ಮ್ಯಾಟ್ ಮಾಡಲೇಬೇಕು. ಇವಾಗ ನೋಡಿ, ಇದು 3 is less than 2 ಇದು ಫಾಲ್ಸ್, ಇದು ಅಂದರೆ ಇದು ಪ್ರಿಂಟ್ ಮಾಡಲೇಬಾರ್ದು. ಆದರೆ ಫಸ್ಟ್ ಪ್ರಿಂಟ್ ಮಾಡಿ ಆಮೇಲೆ ಚೆಕ್ ಮಾಡ್ತಿದೆ ಕಂಡೀಷನ್. ಸೊ ಒಂದ್ಕಿಂತ ಪ್ರಿಂಟ್ ಮಾಡುತ್ತೆ. ನೀವು ರನ್ ಮಾಡಿದ್ರೆ ನೋಡಿ, ಸೆಮಿಕಾಲನ್ ನಾನು ಹೇಳ್ದಂಗೆ ಪ್ರತಿಯೊಂದು ಸ್ಟೇಟ್ಮೆಂಟ್ ಸೆಮಿಕಾಲನಿಂದ ಎಂಡ್ ಆಗಬೇಕು. ಅದೇ ನೀವು ಪೈಥಾನ್ ಜಾವಾ ಸ್ಕ್ರಿಪ್ಟಲ್ಲಿ ಹೋದರೆ ಇಟ್ ಇಸ್ ನಾಟ್ ಮ್ಯಾಂಡೇಟ್ರಿ, ಅಲ್ಲೇನು ಮ್ಯಾಂಡೇಟ್ರಿ ಇಲ್ಲ, ಇಲ್ಲಿ ಮ್ಯಾಂಡೇಟ್ರಿ ಇದೆ ಜಾವಲ್ಲಿ. ನೀವು ನೋಡಿ, ಇಲ್ಲಿ ಫಸ್ಟ್ ಒಂದ್ಕಿಂತ ಇದು ಪ್ರಿಂಟ್ ಮಾಡಿಬಿಟ್ಟು ಆಮೇಲೆ ಕಂಡೀಷನ್ ಚೆಕ್ ಮಾಡ್ತಿದ್ದೆ. ಸೊ ಇಲ್ಲಿ ಕೂಡ ನಾನು ಎಷ್ಟು ಪ್ರಿಂಟ್ ಮಾಡ್ಬೋದು ಅಂತ ಬರೆದ್ರೆ ಅದಕ್ಕೂ ಒಂದು ಟೈಮ್ ಎಕ್ಸ್ಟ್ರಾ ಪ್ರಿಂಟ್ ಮಾಡುತ್ತೆ, ಅದರದ್ದೇ ಇದು ಸ್ಪೆಷಾಲಿಟಿ. ನೀವಿಲ್ಲಿ ಕೂಡ ನೋಡಿದ್ರೆ int a is equal to 2, a is greater than 0. ಇಲ್ಲಿ ನಾನು a ಮೈನಸ್ ಸೇಮ್ ಮೇಲೆ ಏನು ಮಾಡ್ದೋ ಅದನ್ನ ಇಲ್ಲಿ ಮಾಡ್ತಾ ಇದ್ದೀನಿ. ನೀವು ರನ್ ಮಾಡಿದ್ರೆ ಇಲ್ಲಿ ನೋಡಿ, ಎ ಆಲ್ರೆಡಿ ಕಡಿಮೆ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಅದು ಇಲ್ಲಿ ಒಂದಕ್ಕಿಂತ ಪ್ರಿಂಟ್ ಮಾಡ್ತಿದೆ. ನಾನು ಮತ್ತೆ ಇನಿಷಿಯಲೈಸ್ ಮಾಡ್ತೀನಿ, a is equal to 2. ಈಗ ನೋಡಿ 3 ಟೈಮ್ಸ್ ಪ್ರಿಂಟ್ ಆಗುತ್ತೆ. ಅದೇನು ಹೇಳ್ತಿದೆ ನೋಡಿ, ಇದೆಲ್ಲ ಎರರ್ಸು ನಾನು ಬೇಕಂತ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ ಎರರ್ಸ್ನ ನೀವು ಹೆಂಗೆ ಡಿಬಗ್ ಮಾಡೋದು ಅಂತಲೂ ಕಲಿಬೇಕು. ಇಲ್ಲಿ ನೋಡಿ, ಆಲ್ರೆಡಿ int a is equal to 2 ಮತ್ತೆ int a is equal to 2 ಈ 2 ಓಕೆ,
ಆದ್ರೆ ಇಲ್ಲಿ ಎ ಮತ್ತೆ ಮತ್ತೆ ಡಿಕ್ಲೇರ್ ಮಾಡ್ತಾ ಇದ್ವಿ, ಅದನ್ನೇ ಇದು ಹೇಳಿದೆ, ವೇರಿಯಬಲ್ ಇಸ್ ಆಲ್ರೆಡಿ ಡಿಫೈನ್ಡ್ ಇನ್ ಮೆಥಡ್. ಎನ ಆಲ್ರೆಡಿ ಯೂಸ್ ಮಾಡ್ತಾ ಇದ್ದೀರಾ ನೀವು, ಬೇರೆ ಏನಾದರೂ ಯೂಸ್ ಮಾಡಿ ಅಂತ ಹೇಳ್ತಿದೆ ಅದು. ಇದನ್ನ ನಾವು ಎರಡು ಥರ ಮಾಡ್ಬೋದು. ಒಂದು ಇಂಟ್ ಮತ್ತೆ ಇಂಟ್ ಎ ಅಂತ ಬರೆಯೋ ಬದಲು ಬರೀ ಎ ಇಸ್ ಈಕ್ವಲ್ ಟು ಅಂತ ಬರೆದ್ರೆ ಇದು ಹೋಗ್ಬಿಡುತ್ತೆ ಈ ಎರರ್. ಈಗ ನೋಡಿ ತೋರಿಸ್ತೀನಿ, ಹೋಗ್ತು. ಯಾಕಂದ್ರೆ ಏನ ಮತ್ತೆ ನಾವು ಹೊಸ್ದಾಗಿ ಕ್ರಿಯೇಟ್ ಮಾಡ್ತಾ ಇಲ್ಲ, ಅಲ್ಲಿರೋ ಏನೇ ಬಳಸ್ಕೊಂತ ಇದೀವಿ. ಇಲ್ಲಾಂದ್ರೆ ವೇರಿಯೇಬಲ್ನೇ ಚೇಂಜ್ ಮಾಡ್ಬೋದು, ಬಿ ಅಂತ ಯೂಸ್ ಮಾಡ್ಬೋದು. ಇಲ್ಲಿ ನೀವು ನೋಡಿದ್ರೆ ಎ ಇಸ್ ಈಕ್ವಲ್ ಟು 2 ಫಸ್ಟ್ ಕಿತ ಇದನ್ನು ಪ್ರಿಂಟ್ ಮಾಡಿಬಿಡುತ್ತೆ, ಇನ್ಸೈಡ್ ಲೂಪ್ ಅನ್ನು ಪ್ರಿಂಟ್ ಮಾಡಿಬಿಡುತ್ತೆ. ಅದಾದ್ಮೇಲೆ ಕಡಿಮೆ ಮಾಡುತ್ತೆ, ಅವಾಗ ಎ 1 ಇರುತ್ತೆ. 1 ಇಸ್ ಗ್ರೇಟರ್ ದೆನ್ 0 ನಾ ಕರೆಕ್ಟ್, ಅವಾಗ ಇದು ಬರುತ್ತೆ. ಅವಾಗ ನೆಕ್ಸ್ಟ್ ಇನ್ನೊಂದು ಕಿತ ಹೋಗುತ್ತೆ, ಅವಾಗ ಎ ವ್ಯಾಲ್ಯೂ ಬಂದ್ಬಿಟ್ಟು 0 ಆಗುತ್ತೆ. ಸಿನ್ಸ್ ಇಟ್ಸ್ ನಾಟ್ 0 ಆಚೆ ಬಂದ್ಬಿಡುತ್ತೆ. ನೀವು ಕೇಳ್ಬೋದು, ಇಲ್ಲೂ 2 ಕಿತ ಪ್ರಿಂಟ್ ಆಗಿದೆ, ಇಲ್ಲೂ 2 ಕಿತ ಪ್ರಿಂಟ್ ಆಗಿದೆ, ಏನು ಯೂಸು ಅಂತ ನೀವು ಕೇಳ್ಬೋದು. ಆದರೆ ಇಲ್ಲಿ ನೀವು ಯಾವಾಗ ಅದು ಅರ್ಥ ಆಗುತ್ತೆ ಅಂದರೆ, ಸಪೋಸ್ ಅದನ್ನು ನೀವು ಕೇಳ್ಬೋದು, ಇದರಲ್ಲೂ 2 ಟೈಮ್ ಪ್ರಿಂಟ್ ಆಗಿದೆ, ಇದರಲ್ಲೂ 2 ಟೈಮ್ ಪ್ರಿಂಟ್ ಆಗಿದೆ, ಏನು ಡಿಫ್ರೆನ್ಸ್? ನೀವು ಡಿಫ್ರೆನ್ಸ್ ಹೇಳಿದ್ರೆ ಒಂದು ಎಕ್ಸ್ಟ್ರಾ ಪ್ರಿಂಟ್ ಆಗುತ್ತೆ ಅಂತ ಹೇಳಿದ್ರಿ. ಅದು ಇನಿಷಿಯಲ್ ಕಂಡೀಷನ್ ಅಲ್ಲಿ. ಇನಿಷಿಯಲ್ ಅಲ್ಲಿ ನೋಡಿ, ಇಲ್ಲಿ ಫಸ್ಟೇ ಫೇಲ್ ಆಗೋಯ್ತು ಅಂದರೆ ಇದ್ರೊಳಗೆ ಬರೋದಿಲ್ಲ, ಪ್ರಿಂಟೇ ಮಾಡೋದಿಲ್ಲ. ಆದರೆ ಡೂ ವೈಲಲ್ಲಿ ಆ ಥರ ಅಲ್ಲ, ಫಸ್ಟ್ ಕಂಡೀಷನ್ ಫೇಲ್ ಆದರೂ ಸಹ ಆ ಡೂನಲ್ಲಿ ಇರೋದನ್ನ ಪ್ರಿಂಟ್ ಮಾಡೇ ಮಾಡುತ್ತೆ. ಸೊ ಅದೊಂದು ಇವೆರಡರ ಮಧ್ಯೆ ವ್ಯತ್ಯಾಸ. ಇದನ್ನಕ್ಕೊಂದು ರಿಯಲ್ ಟೈಮ್ ಎಕ್ಸಾಂಪಲ್ ಹೇಳಿದ್ನಲ್ಲ, ಡೂ ವೈಲ್. ಅದೇನಂದರೆ ಯೂಸರು ಏನು ಇನ್ಪುಟ್ ಕೊಡ್ತಾನೋ ಆದರೆ ಮೆನ್ಯೂ ತೋರಿಸ್ಲೇಬೇಕಲ್ವ ಸ್ಟಾರ್ಟಿಂಗು. ಸಪೋಸು ಯೂಸರ್ ಅದರಲ್ಲಿ ಯಾವುದು ಇದು ತಗೊತಾನೋ ಅದ್ರ ಅನ್ನೆಸೆಸರಿ, ಅವನಿಗೆ ಫಸ್ಟು ಒಂದು ಜೆನ್ರಿಕ್ ಮೆನ್ಯೂ ತೋರಿಸ್ಬೇಕು, ಅವಾಗ ಇದು ಡೂ ವೈಲ್ ಅವಾಗ ಆ ಥರ ಯೂಸ್ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಾವು ಇನ್ನು ಮುಂದಕ್ಕೆ ಫಂಕ್ಷನ್ಸು, ರಿಕರ್ಷನ್ಸು ಇವೆಲ್ಲ ನೋಡೋಣ. ಓಕೆ, ಥ್ಯಾಂಕ್ ಯು.